Hello friends, I am Vinayak and I welcome you all to my YouTube channel. So ನಾವು ಈ ಹಿಂದಿನ ವಿಡಿಯೋದಲ್ಲಿ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಸಸ್ಯಗಳಲ್ಲಿ ಪೋಷಣೆ ಎಂಬ ಈ ಪಾಠಕ್ಕೆ ಸಂಬಂಧಿಸಿದಂತಹ ಥಿಯರಿ ಪಾರ್ಟನ್ನು ನೋಡಿದ್ವಿ ಹೌದಾ. ಸೊ ನಾವು ಈಗ ಈ ವಿಡಿಯೋದಲ್ಲಿ ಈ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಈ ಪಾಠಕ್ಕೆ ಸಂಬಂಧಿಸಿದಂತಹ MCQ ಕ್ವೆಶ್ಚನ್ಸ್ಗಳನ್ನ ನೋಡೋಣ. ಓಕೆ, ಹಾಗಿದ್ದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸ್ವಪೋಷಿತ ಪೋಷಣೆ ಕುರಿತು ಕೆಳಗಿನ ಪ್ರಕಟಣೆಗಳಲ್ಲಿ ಯಾವುದು ಸರಿಯಾದುದು ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ನಾವೇನು ತಿಳ್ಕೊಬೇಕಪ್ಪ ಅಂತಂದ್ರೆ, ಯಾವ ಜೀವಿಗಳು ತಮ್ಮ ಆಹಾರವನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ತಾವೇ ತಯಾರಿಸಿಕೊಳ್ತಾ ನೋಡ್ರಿ, ಅಂತಹ ಮೋಡ್ ಆಫ್ ನ್ಯೂಟ್ರಿಷನ್ಗೆ ನಾವು ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಕರಿತೀವಿ ಹೌದಾ. ಸೊ ನೋಡೋಣ ಆಪ್ಷನ್ಸು. ಇಟ್ ರಿಕ್ವೈರ್ಸ್ ಕ್ಲೋರೋಫಿಲ್ ಆ್ಯಂಡ್ ಸನ್ಲೈಟ್. ಕರೆಕ್ಟ್. ಫೋಟೋಸಿಂಥಸಿಸ್ಗೆ ಕ್ಲೋರೋಫಿಲ್ ಬೇಕು, ಸನ್ಲೈಟ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು ಹೌದಾ. ಎ ಆಪ್ಷನ್ನು ಕರೆಕ್ಟ್ ಇದೆ ಅಂತ ಅನಿಸ್ತಿದೆ ನೋಡಿರಿ. ನೆಕ್ಸ್ಟ್ ಬಿ ಆಪ್ಷನ್ ನೋಡಿರಿ. ಇಟ್ ಡಿಪೆಂಡ್ಸ್ ಎಂಟೈರ್ಲಿ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ಟ್ರೂ ಫುಡ್. ಇದು ರಾಂಗ್. ಇದು ಎದ್ರ ಸ್ಟೇಟ್ಮೆಂಟ್ಪ ಅಂತಂದ್ರೆ, ಎದ್ರದ್ದು ಡೆಫಿನಿಷನ್ಪ ಅಂತಂದ್ರೆ ಇದು ಹೆಟ್ರೋಟೋಪಿಕ್ ನ್ಯೂಟ್ರಿಷನ್ಗೆ ಅದು. ಸೊ ಆಪ್ಷನ್ ಬಿ ಇಲ್ಲಿ ರಾಂಗ್ ಆಗ್ತದೆ. ಇಟ್ ಅಕರ್ಸ್ ಓನ್ಲಿ ಇನ್ ಎನಿಮಲ್ಸ್. ರಾಂಗ್. ಆಟೋಟ್ರೋಫಿಕ್ ನ್ಯೂಟ್ರಿಷನ್ನು ಪ್ಲಾಂಟ್ಸಲ್ಲಿ ಆಗ್ತದೆ, ಯಾಕಂದರೆ ಪ್ಲಾಂಟ್ಸಲ್ಲಿ ಕ್ಲೋರೋಫಿಲ್ ಇರ್ತದೆ, ಗ್ರೀನ್ ಪಿಗ್ಮೆಂಟ್. ಸೊ ರಾಂಗ್ ಇದು. ಇಟ್ ಡಸ್ ನಾಟ್ ಇನ್ವಾಲ್ವ್ ಫೋಟೋಸಿಂಥಸಿಸ್. ಇದಂತೂ ಪೂರ್ತಿ ರಾಂಗ್. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಇಟ್ ರಿಕ್ವೈರ್ಸ್ ಕ್ಲೋರೋಫಿಲ್ ಆ್ಯಂಡ್ ಸನ್ಲೈಟ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. A science teacher wants to demonstrate that light is necessary for photosynthesis. Which method should she use? ಓಕೆ, ವಿಜ್ಞಾನ ಶಿಕ್ಷಕಿ ಬೆಳಕು ಫೋಟೋಸಿಂಥಸಿಸ್ಗೆ ಅವಶ್ಯಕ ಎಂಬುದನ್ನು ತೋರಿಸಲು ಯಾವ ವಿಧಾನವನ್ನು ಬಳಸಬೇಕು ಅಂತ ಕೇಳಿದ್ದಾರೆ. ಇದು ಪೆಡಾಗಜಿಗೆ ರಿಲೇಟೆಡ್ ಕ್ವಶನ್ನು. ಆಪ್ಷನ್ಸ್ ನೋಡ್ರಿ ಇಲ್ಲಿ. ಸೊ ಕೀಪ್ ದ ಪ್ಲಾಂಟ್ ಇನ್ ಡಾರ್ಕ್ ಫಾರ್ 48 hours ಆ್ಯಂಡ್ ಟೆಸ್ಟ್ ಫಾರ್ ಸ್ಟಾರ್ಚ್ ಅಂತ ಕೇಳಿದ್ದಾರೆ. ಓಕೆ, ಇದು ರಾಂಗ್ ಆಗ್ತದೆ. ಯಾಕೆ ರಾಂಗ್ ಆಗ್ತಿತ್ತಪ್ಪ ಅಂತಂದ್ರೆ, ನಾವು ಒಂದು ಗಿಡವನ್ನು 48 ಗಂಟೆಗಳ ಕಾಲ ಕತ್ತಲಲ್ಲಿ ಇಟ್ಟರೆ ಅದರಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಯಾವುದೇ ಥರನಾದಂತಹ ಫೋಟೋಸಿಂಥಸಿಸ್ ಆಗೋದಿಲ್ಲ ಹೌದಾ. ಯಾಕಂದರೆ ಗಿಡ ಫೋಟೋಸಿಂಥಸಿಸ್ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಬೆಳಕು ಬೇಕು. ಸೊ ಈ ಫೋಟೋಸಿಂಥಸಿಸ್ ಮಾಡಲಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಎನರ್ಜಿ ಬೇಕಲ್ಲ, ಶಕ್ತಿ ಬೇಕಲ್ಲ. ಅವಾಗ ಏನು ಮಾಡ್ತೈತಪ್ಪ ಅಂತಂದ್ರೆ ಅದರಲ್ಲಿ ಸ್ಟೋರ್ ಆಗಿರುವಂತಹ ಸ್ಟಾರ್ಚ್, ಓಕೆ, ಎನರ್ಜಿಯನ್ನು ಅದು ಸ್ಟಾರ್ಚ್ ರೂಪದಲ್ಲಿ ಸ್ಟೋರ್ ಮಾಡ್ತದೆ. ಸೊ ಈ ಸ್ಟೋರ್ ಆಗಿರುವಂಥ ಸ್ಟಾರ್ಚನ್ನು ಅದು ಉಪಯೋಗಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತದೆ ಹೌದಾ. ಸೊ ಇಲ್ಲಿ 48 ಗಂಟೆಗಳ ಕಾಲ ಅದನ್ನು ಕತ್ತಲಲ್ಲಿಟ್ಟರೆ ಅದು ಸ್ಟಾರ್ಚನ್ನು ಉಪಯೋಗಿಸ್ಕೊಳ್ತದೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಡಿ ಸ್ಟಾರ್ಚಿಂಗ್ ಅಂತ ಕರಿತೀವಿ. ಓಕೆ, ಡಿ ಸ್ಟಾರ್ಚಿಂಗ್ ಅಂತೆ ಅಂದ್ರೆ ಅದರಲ್ಲಿರುವಂತಹ ಎಲ್ಲ ಸ್ಟಾರ್ಚ್ ಅನ್ನೋದು ಉಪಯೋಗಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತದೆ. ಓಕೆ, ಸೊ ಇಲ್ಲಿ ಆಪ್ಷನ್ ಇದು. ಇಲ್ಲಿ ನಾವು ಏನು ಮೈಂಡ್ ಇಟ್ಕೊಳ್ಬೇಕಪ್ಪ ಅಂತಂದ್ರೆ, ಯಾವಾಗಂತಂದ್ರೆ ಈ ಲೈಟ್ ನೆಸಸರಿ ಫಾರ್ ಫೋಟೋಸಿಂಥಸಿಸ್ ಅಂದರೆ ಬೆಳಕು ಅವಶ್ಯಕ ಅಂತ ಹೇಳುವಾಗ ನಾವು ಏನು ಗಮನದಲ್ಲಿ ಇಟ್ಕೊಳ್ಬೇಕಪ್ಪ ಅಂತಂದ್ರೆ, ಸ್ಟಾರ್ಚ್ ಪ್ರೊಡ್ಯೂಸ್ ಆಗಕ್ಕೆ ಬೆಳಕು ಬೇಕೇ ಬೇಕು ಅಂತ ನಾವು ತೋರಿಸ್ಬೇಕು ಹೌದಾ. ಬೆಳಕು ಇಲ್ದಿದ್ರೆ ಸ್ಟಾರ್ಚ್ ಪ್ರೊಡ್ಯೂಸ್ ಆಗೋದಿಲ್ಲ ಅಂತೇಳಿ ನಾವು ತೋರಿಸ್ಬೇಕು. ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ಆಪ್ಷನ್ಸ್ಗಳನ್ನ ನೋಡೋಣ. ಈಗ ಒಂದೇದಂತೂ ರಾಂಗ್ ಆಯಿತು. ನೆಕ್ಸ್ಟ್ ಬಿ ನೋಡ್ರಿ. ಬಾಯ್ಲ್ ಅ ಲೀಫ್ ಇನ್ ಆಲ್ಕೋಹಾಲ್ ಆ್ಯಂಡ್ ಟೆಸ್ಟ್ ಫಾರ್ ಪ್ರೋಟೀನ್. ಇದು ರಾಂಗ್. ಇದರಲ್ಲಿ ಬೆಳಕಿನ ಯಾವುದೇ ಏನು ಮುಖ್ಯ ಪಾತ್ರ ಕಾಣ್ತಿಲ್ಲ. ಸೊ ಆಪ್ಷನ್ ಸಿ ನೋಡ್ರಿ. ಗ್ರೋ ದಿ ಪ್ಲಾಂಟ್ ಇನ್ ನೈಟ್ರೋಜನ್ ರಿಚ್ ಸಾಯಿಲ್ ಆ್ಯಂಡ್ ಅಬ್ಸರ್ವ್ ದಿ ಗ್ರೋತ್. ಇದು ರಾಂಗ್ ಆಗ್ತದೆ. ಆಪ್ಷನ್ ಡಿ ನೋಡೋಣ. ಪ್ಲೇಸ್ ಅ ಲೀಫ್ ಇನ್ ಅ ಕವರ್ಡ್ ಏರಿಯಾ ಆ್ಯಂಡ್ ಕಂಪೇರ್ ಇಟ್ ವಿತ್ ಅನ್ಕವರ್ಡ್ ಲೀಫ್ ಆಫ್ಟರ್ ಸ್ಟಾರ್ಚ್ ಟೆಸ್ಟಿಂಗ್ ಅಂತೇಳಿ. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಯಾಕಂದರೆ ಇಲ್ಲಿ ಕಂಪ್ಯಾರಿಸನ್ ಆಗತ್ತೈತಿ ಹೌದಾ. ಅವ್ರೇನು ಹೇಳಿದ್ದಾರೆ, ಒಂದು ಎಲೆಯನ್ನು ತೊಗೊಂಡ್ರೆ ಈ ಥರ ಒಂದು ಭಾಗಕ್ಕೆ ಒಂದು ಕಪ್ಪು ಪಟ್ಟಿಯನ್ನು ಏನು ಕಟ್ಟಿ, ಓಕೆ, ಕಪ್ಪು ಪಟ್ಟಿಯನ್ನು ಕಟ್ಟೋದು. ಆಮೇಲೆ ಏನು ಮಾಡೋದಪ್ಪ ಅಂದರೆ ಒಂದು ಸ್ವಲ್ಪ ಹೊತ್ತು ಅದನ್ನು ಬಿಸಿಲಲ್ಲಿಟ್ಟು ಟೆಸ್ಟ್ ಮಾಡೋದು. ಓಕೆ, ಅಂದರೆ ಈ ಭಾಗದಲ್ಲಿ ಏನು ಈತ್ ನೋಡ್ರಿ, ಈ ಭಾಗದಲ್ಲಿರುವಂತಹ ಎಲೆಯನ್ನು ಸಹ ಟೆಸ್ಟ್ ಮಾಡೋದು. ಯಾವುದಕ್ಕೆ? ಸ್ಟಾರ್ಚ್ಗೋಸ್ಕರ. ಓಕೆ, ಸೊ ಈ ಭಾಗದಲ್ಲಿರುವಂತಹ ಎಲೆ
ಬಟ್ ಡೆಫಿನೆಟಾಗಿ ಸ್ಟಾರ್ಚನ್ನು ಪ್ರೊಡ್ಯೂಸ್ ಮಾಡಿರ್ತದೆ. ಯಾಕಂದ್ರೆ ಅದಕ್ಕೆ ಬಿಸಿಲು ಬಡಿತಿರ್ತದೆ. ಸೊ ಹಾಗಾಗಿ ಅಯೋಡಿನ್ ಟೆಸ್ಟ್ ಮಾಡೋದ್ರ ಮುಖಾಂತರ ಅದು ಸೊಲ್ಯೂಷನ್ ಏನಕ್ಕತ್ತ ಬ್ಲೂ ಬ್ಲ್ಯಾಕ್ ಸೊಲ್ಯೂಷನ್ನಾಗಿ ಕನ್ವರ್ಟ್ ಆಗ್ತದೆ. ಸೊ ನಮಗೆ ಇಲ್ಲಿ ಸ್ಟಾರ್ಚ್ ಪ್ರೊಡ್ಯೂಸ್ ಆಗೈತೆ ಅಂತ ಗೊತ್ತಾಗತ್ತೆ. ಅದೇ ರೀತಿ ಈ ಕವರ್ ಮಾಡಿರುವಂತಹ ಎಲೆಯ ಭಾಗವನ್ನು ತೆಗೆದುಕೊಂಡು ಸ್ಟಾರ್ಚ್ಗೋಸ್ಕರ ನಾವು ಅಯೋಡಿನ್ ಟೆಸ್ಟ್ ಮಾಡಿದಾಗ ಇಲ್ಲಿ ಯಾವುದೇ ಥರದಂಥ ಬ್ಲೂ ಬ್ಲ್ಯಾಕ್ ಸೊಲ್ಯೂಷನ್ ನಮಗೆ ಸಿಗೋದಿಲ್ಲ, ಹೌದಾ? ಅಂದರೆ ನಮಗೆ ಏನು ಅರ್ಥ ಆಯ್ತು, ಬೆಳಕಿದ್ದರೆ ಮಾತ್ರ ಸ್ಟಾರ್ಚ್ ಪ್ರೊಡ್ಯೂಸ್ ಆಕೈತಿ ಅಂಥೇಳಿ ಈ ಎಕ್ಸ್ಪೆರಿಮೆಂಟಿಂದ ನಮ್ಗೆ ಗೊತ್ತಾಯಿತು. ಯಾಕಂದ್ರೆ ನಾವು ಇಲ್ಲಿ ಕಂಪ್ಯಾರಿಸನ್ ಮಾಡಕತ್ತೀವಿ, ಹೌದಾ? ಸೊ ಇಲ್ಲಿ ಆಪ್ಷನ್ ಎ ನೋಡಿದಾಗ ನಾವು ಯಾವುದೇ ಥರದಂಥ ಕಂಪ್ಯಾರಿಸನ್ ಮಾಡತ್ತಿರ್ಕಿಲ್ಲ. ಇನ್ಸ್ಟೆಡ್ ನಾವು ಏನು ಮಾಡತ್ತಿದ್ವಿ, ಜಸ್ಟ್ ಡಿ ಸ್ಟಾರ್ಚಿಂಗ್ ಮಾಡತ್ತಿದ್ವಿ, ಹೌದಾ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಯಾವುದು? ಆಪ್ಷನ್ 4. ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಈಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ತಪ್ಪಾಗಿ ಜೋಡಣೆ ಆದದ್ದು ಯಾವುದು ಅಂತ ಕೇಳಿದ್ದಾರೆ. ಓಕೆ, ಝೈಲಮ್ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್, ಕರೆಕ್ಟ್. ಝೈಲಮ್ನ ಕೆಲಸ ನೀರಿನ ಸಾಗಣೆಯನ್ನು ಮಾಡೋದು, ಕರೆಕ್ಟು. ಫ್ಲೋಯಮ್ ಟ್ರಾನ್ಸ್ಪೋರ್ಟ್ ಆಫ್ ಫುಡ್, ಇದು ಸಹ ಕರೆಕ್ಟ್. ಸ್ಟೊಮ್ಯಾಟಾ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಸಾಯಿಲ್, ಇದು ರಾಂಗ್ ನೋಡ್ರಿ. ಓಕೆ, ಯಾಕಂದರೆ ಈ ಎಲೆಗಳ ಮೇಲೆ ಟೈನಿ ಪೋರ್ಸ್ ಇರ್ತಾವೆ, ಈ ಥರ. ಅವಕ್ಕೆ ನಾವು ಸ್ಟೊಮ್ಯಾಟೊ ಅಂತ ಕರಿತೀವಿ, ಪತ್ರ ರಂಧ್ರಗಳು ಅಂತ ಕರಿತೀವಿ. ಇವುಗಳ ಕೆಲಸ ಏನಪ್ಪ ಅಂತಂದ್ರೆ ಗ್ಯಾಸ್ ಎಕ್ಸ್ಚೇಂಜನ್ನು ಮಾಡುವಂಥ ಕೆಲಸ ಇವ್ರದ್ದು. ಓಕೆ, ಯಾವ್ಯಾವ ಗ್ಯಾಸು? ಕಾರ್ಬನ್ ಡೈಆಕ್ಸೈಡ್ನ ಇಂಟೇಕ್ ಮಾಡೋದು, ಆಮೇಲೆ ಆಕ್ಸಿಜನನ್ನು ನಮಗೆ ಹೊರಗಡೆ ಬಿಡುಗಡೆ ಮಾಡೋದು. ಓಕೆ, ಈ ಸ್ಟೊಮ್ಯಾಟೊ ಏನು ಕೆಲಸ ಮಾಡ್ತೈತಿ, ಗ್ಯಾಸಸ್ ಎಕ್ಸ್ಚೇಂಜನ್ನು ಮಾಡ್ತೈತಿ. ನೆಕ್ಸ್ಟ್ ಇನ್ನೊಂದು ಅದ್ರದ್ದು ಏನು ಕಾರ್ಯಪ್ಪ ಅಂತಂದ್ರೆ ಟ್ರಾನ್ಸ್ಪಿರೇಷನ್, ಬಾಷ್ಪೀಕರಣವನ್ನು ಮಾಡ್ತದೆ ಅದು, ಹೌದಾ? ಟ್ರಾನ್ಸ್ಪಿರೇಷನ್ ಅಂದ್ರೆ ವಾಟರ್ ಬ್ಯಾಲೆನ್ಸ್ನಲ್ಲಿ ಸಹಾಯ ಮಾಡ್ತದೆ. ಆಮೇಲೆ ಟ್ರಾನ್ಸ್ಪಿರೇಷನ್ ಮುಖಾಂತರ ಎಲೆಯನ್ನು ಅಥವಾ ಗಿಡವನ್ನು ಕೂಲಾಗಿಡೋಕ್ಕೆ ಅದು ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಕ್ಲೋರೋಪ್ಲಾಸ್ಟ್ ಅ ಸೈಟ್ ಆಫ್ ಫೋಟೋಸಿಂಥಸಿಸ್, ಕರೆಕ್ಟ್. ಯಾಕಂದ್ರೆ ಕ್ಲೋರೋಪ್ಲಾಸ್ಟ್ ಒಳಗೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇರ್ತದೆ. ಕ್ಲೋರೋಫಿಲ್ ಪಿಗ್ಮೆಂಟು ಬೆಳಕನ್ನು ಹೀರ್ಕೊಳ್ಳೋಕೆ ಸಹಾಯ ಮಾಡ್ತದೆ, ಅವನಿಗೆ ಫೋಟೋಸಿಂಥಸಿಸ್ ಆಗ್ತದೆ. ಸೊ ಇಲ್ಲಿ ನಮ್ಗೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ, ಸ್ಟೊಮ್ಯಾಟೊ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಸಾಯಿಲ್. ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಸಾಯಿಲ್ ಯಾವುದ್ರದ ಕೆಲಸ ಅಂದ್ರೆ ರೂಟ್ಸ್ದು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಕಸ್ಕೂಟ ಈಸ್ ಕನ್ಸಿಡರ್ಡ್ ಪ್ಯಾರಾಸೈಟಿಕ್ ಪ್ಲಾಂಟ್ ಬಿಕಾಸ್ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಇಲ್ಲಿ ಪ್ಯಾರಾಸೈಟ್ಸ್ ಅಂದರೆ ಏನಪ್ಪ ಅಂತಂದ್ರೆ ಬೇರೆಯ ಜೀವಿಗಳ ಮೇಲೆ ತಮ್ಮ ನ್ಯೂಟ್ರಿಷನ್ಗೋಸ್ಕರ ಡಿಪೆಂಡ್ ಆಗೋದು, ಹೌದಾ? ಫಾರ್ ಎಕ್ಸಾಂಪಲ್ ಪ್ಯಾರಾಸೈಟ್ಸ್ ಯಾವಪ್ಪ ಅಂದ್ರೆ ಈ ಸೊಳ್ಳೆ ಆಗಿರ್ಬೋದು, ತಿಗಣೆ ಆಗಿರ್ಬೋದು, ಜಿಗಣೆ ಆಗಿರ್ಬೋದು, ಇವೆಲ್ಲ ಬೇರೆ ಪ್ರಾಣಿಗಳಿಂದ ರಕ್ತವನ್ನು ಹೀರುವ ಮುಖಾಂತರ ತಮ್ಮ ಆಹಾರವನ್ನು ಪಡೆದುಕೊಳ್ತಾವೆ. ಓಕೆ, ಅವಕ್ಕೆ ನಾವು ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಕಸ್ಕೂಟ ಅಂತ ಪ್ಲಾಂಟಿಗೆ ನಾವು ಪ್ಯಾರಾಸೈಟಿಕ್ ಪ್ಲಾಂಟ್ ಯಾಕೆ ಅಂತ ಕರಿತೀವಿ ಅಂತ ಕೇಳಿದಾರೆ. ಆಪ್ಷನ್ಸ್ ನೋಡೋಣ ಇಲ್ಲಿ. ಇಟ್ ಅಬ್ಸರ್ವ್ಸ್ ವಾಟರ್ ಫ್ರಮ್ ದ ಸಾಯಿಲ್, ರಾಂಗ್. ಎಲ್ಲ ಪ್ಲಾಂಟ್ಸು ವಾಟರನ್ನು ಅಬ್ಸರ್ವ್ ಮಾಡ್ತಾವೆ ಸಾಯಿಲಿಂದ, ಇದು ರಾಂಗ್ ಆಗ್ತದೆ. ಇಟ್ ಡಿಪೆಂಡ್ಸ್ ಆನ್ ಅನದರ್ ಪ್ಲಾಂಟ್ ಫಾರ್ ಫುಡ್ ಅಂತ ಹೇಳಿದ್ದಾರೆ, ಇದು ಕರೆಕ್ಟ್ ಆಗ್ತದೆ ನೋಡಿರಿ. ಇಟ್ ಡಿಪೆಂಡ್ಸ್ ಆನ್ ಅನದರ್ ಫುಡ್ ಪ್ಲಾಂಟ್. ಓಕೆ, ಇಟ್ ಡಿಪೆಂಡ್ಸ್ ಆನ್ ಅನದರ್ ಪ್ಲಾಂಟ್ ಫಾರ್ ಫುಡ್, ಇದು ಕರೆಕ್ಟು. ಇಟ್ ಪರ್ಫಾರ್ಮ್ಸ್ ಫೋಟೋಸಿಂಥಸಿಸ್ ಇಂಡಿಪೆಂಡೆಂಟ್ಲಿ, ರಾಂಗ್. ಫೋಟೋಸಿಂಥಸಿಸ್ ಅದು ಮಾಡಿದರೆ ಅದಕ್ಕೆ ಯಾಕೆ ನಾವು ಪ್ಯಾರಾಸೈಟಿಕ್ ಪ್ಲಾಂಟ್ ಅಂತಿದ್ವಿ, ಹೌದಾ? ಈ ಕಸ್ಕೋಟ ಪ್ಲಾಂಟ್ನಲ್ಲಿ ಕ್ಲೋರೋಫಿಲ್ಲು ಆಬ್ಸೆಂಟ್ ಐತಿ, ಸೊ ಅದೇನು ಮಾಡ್ತದೆ, ಬೇರೆ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಆಪ್ಷನ್ ಸಿ ರಾಂಗ್. ಇಟ್ ಪ್ರೊಡ್ಯೂಸಸ್ ಇಟ್ಸ್ ಓನ್ ಕ್ಲೋರೋಫಿಲ್ಲು, ರಾಂಗ್. ಕ್ಲೋರೋಫಿಲ್ ಆಬ್ಸೆಂಟೇ ಇರ್ತೈತಿ, ಇರೋದೇ ಇಲ್ಲ ಇಲ್ಲಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹೌದಾ? ಇಟ್ ಡಿಪೆಂಡ್ಸ್ ಆನ್ ಅನದರ್ ಪ್ಲಾಂಟ್ ಫಾರ್ ಫುಡ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ದ ರಾ ಮಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್ ಇನ್ಕ್ಲೂಡ್. ಫೋಟೋಸಿಂಥಸಿಸ್ಗಾಗಿ ಅಂದರೆ ದ್ಯುತಿ ಸಂಶ್ಲೇಷಣೆಗಾಗಿ ಅಗತ್ಯ ಇರುವ ಕಚ್ಚಾ ಸಾಮಗ್ರಿಗಳು ಯಾವುವು ಅಂತ ಕೇಳಿದ್ದಾರೆ. ಆಪ್ಷನ್ 1 ನೋಡಿರಿ, ಆಕ್ಸಿಜನ್. ಆಕ್ಸಿಜನ್ ಅದು ಫೋಟೋಸಿಂಥಸಿಸ್ ಪ್ರಾಡಕ್ಟ್ ಅದು, ಹೌದಾ? ಇದು ರಾಂಗ್. ಇದು ಆಕ್ಸಿಜನ್ನು ಬೇಕಾಗಿಲ್ಲ ಅದಕ್ಕೆ ಫೋಟೋಸಿಂಥಸಿಸ್ ಮಾಡಲಿಕ್ಕೆ. ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಸನ್ಲೈಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಬಿ, ಇದು ಕರೆಕ್ಟ್ ನೋಡಿರಿ. ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು, ಸನ್ಲೈಟ್ ಬೇಕು, ಜೊತೆಗೆ ಕ್ಲೋರೋಫಿಲ್ನು ಬೇಕಾಗ್ತದೆ. ಗ್ಲೂಕೋಸು, ಆಕ್ಸಿಜನ್ ಆ್ಯಂಡ್ ಸನ್ಲೈಟ್. ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್ ಇವೆಲ್ಲ ಪ್ರಾಡಕ್ಟ್ಸ್ ಇವು, ಇದು ರಾಂಗು. ಫೋಟೋಸಿಂಥಸಿಸ್ ಆದಮೇಲೆ ಸಿಗುವಂಥ ಪ್ರಾಡಕ್ಟ್ ಅವು. ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆ್ಯಂಡ್ ಕ್ಲೋರೋಫಿಲ್. ನೈಟ್ರೋಜನ್ನು ರಾಂಗು.
ಫೋಟೋಸಿಂಥಸಿಸ್ಗೆ ನೈಟ್ರೋಜನ್ ಮುಖ್ಯವಾಗಿ ಬೇಕಾಗಿಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಸನ್ಲೈಟ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. A teacher asks students why leaves are green. What is the correct scientific explanation? ಇದು ಸಹ ಪೆಡಾಗಜಿಗೆ ಸಂಬಂಧಪಟ್ಟಂಥದ್ದು. ಎಲೆಗಳು ಏಕೆ ಹಸಿರಾಗಿದ್ದಾವೆ ಅಂತ ಟೀಚರ್ ಕೇಳಿದ್ದಾರೆ ಮಕ್ಕಳಿಗೆ. ಅವರು ಇದರಲ್ಲಿ ಯಾವುದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗ್ತಂತ ಕೇಳಿದ್ದಾರೆ. ಬಿಕಾಸ್ ದೇ ಕಂಟೈನ್ ಹಿಮೋಗ್ಲೋಬಿನ್. ರಾಂಗ್. ಹಿಮೋಗ್ಲೋಬಿನ್ ಮನುಷ್ಯನಲ್ಲಿ ಇರ್ತದೆ. ಹಿಮೋಗ್ಲೋಬಿನ್ನು ಇರೋದ್ರಿಂದನೇ ನಮ್ಮ ರಕ್ತ ಕೆಂಪು ಇದೆ. ಓಕೆ, ಆಮೇಲೆ ಹಿಮೋಗ್ಲೋಬಿನ್ ಕೆಲಸ ಏನಪ್ಪ ಅಂತಂದ್ರೆ ಆಕ್ಸಿಜನ್ನ ಕ್ಯಾರಿ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಓಕೆ, ಇದು ರಾಂಗ್ ಆಗ್ತದೆ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್. ಆಪ್ಷನ್ ಬಿ ಕರೆಕ್ಟ್ ನೋಡಿರಿ. ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದ್ರಿಂದ ಎಲೆಗಳು ಹಸಿರಾಗಿದ್ದಾವೆ ಅಂಥೇಳಿ. ಆಪ್ಷನ್ ಸಿ ನೋಡೋಣ. ಬಿಕಾಸ್ ದೇ ರಿಫ್ಲೆಕ್ಟ್ ರೆಡ್ ಲೈಟ್. ರಾಂಗ್. ಇದು ರೆಡ್ ಲೈಟನ್ನು ರಿಫ್ಲೆಕ್ಟ್ ಮಾಡೋಲ್ಲ, ಬದಲಾಗಿ ಅಬ್ಸಾರ್ಬ್ ಮಾಡ್ತದೆ ಅದು. ಬಿಕಾಸ್ ಆಫ್ ನೈಟ್ರೋಜನ್ ಕಂಟೆಂಟ್ ಇನ್ ಲೀವ್ಸ್. ರಾಂಗ್. ಸೊ ದ ರೈಟ್ ಆನ್ಸರ್ ಈಸ್ ಯಾವುದಪ್ಪ ಅಂತಂದ್ರೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಅಂತೇಳಿ. ಓಕೆ, ಈ ಕ್ಲೋರೋಫಿಲ್ಲನ್ನು ಏನು ಮಾಡ್ತಿತ್ತಪ್ಪ ಅಂತಂದ್ರೆ, ಇಲ್ಲಿ ಎಕ್ಸ್ಪ್ಲನೇಷನ್ ಇತ್ತು ನೋಡ್ರಿ. ಕ್ಲೋರೋಫಿಲ್ ಏನು ಮಾಡ್ತಿತ್ತಪ್ಪ ಅಂತಂದ್ರೆ ರೆಡ್ ಮತ್ತು ಬ್ಲೂ ಲೈಟನ್ನು ಅಬ್ಸಾರ್ಬ್ ಮಾಡ್ತದೆ ಮತ್ತು ಗ್ರೀನ್ ಲೈಟನ್ನು ರಿಫ್ಲೆಕ್ಟ್ ಮಾಡ್ತದೆ. ಸೊ ಹಾಗಾಗಿ ನಮಗೆ ಎಲೆಗಳು ಗ್ರೀನಾಗಿ ಕಾಣ್ತಾವೆ. ಓಕೆ, ನೋಡ್ರಿ, ಲೀವ್ಸ್ ಅಪಿಯರ್ ಗ್ರೀನ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ವಿಚ್ ಅಬ್ಸಾರ್ಬ್ ರೆಡ್ ಆ್ಯಂಡ್ ಬ್ಲೂ ಲೈಟ್ ಆ್ಯಂಡ್ ರಿಫ್ಲೆಕ್ಟ್ಸ್ ಗ್ರೀನ್ ಲೈಟ್. ಓಕೆ, ರೆಡ್ ಮತ್ತು ಬ್ಲೂ ಲೈಟನ್ನು ಅಬ್ಸಾರ್ಬ್ ಮಾಡ್ತದೆ, ಆಮೇಲೆ ಗ್ರೀನ್ ಲೈಟನ್ನು ರಿಫ್ಲೆಕ್ಟ್ ಮಾಡ್ತದೆ. ಸೊ ಹಾಗಾಗಿ ನಮಗೆ ಎಲೆಗಳು ಹಸಿರಾಗಿ ಕಾಣ್ತವೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 7ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಸ್ಯಾಪ್ರೋಟ್ರೋಪಿಕ್ ಪೋಷಣೆಯನ್ನು ಉತ್ತಮವಾಗಿ ವಿವರಿಸುತ್ತದೆ ಅಂತ ಹೇಳಿದ್ದಾರೆ. ಆಪ್ಷನ್ ಏನು ನೋಡ್ರಿ. ಫಸ್ಟ್, ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಏನಪ್ಪ ಅಂತಂದ್ರೆ ಸತ್ತ ಮತ್ತು ಕೊಳೆಯುತ್ತಿರುವ ಜೀವಿಗಳಿಂದ ಅಥವಾ ವಸ್ತುಗಳಿಂದ ಯಾವ ಜೀವಿಗಳು ಆಹಾರವನ್ನು ಪಡೆದುಕೊಳ್ತಾವೆ ನೋಡ್ರಿ, ಅವಕ್ಕೆ ನಾವು ಸ್ಯಾಪ್ರೋಟ್ರೋಪ್ಸ್ ಅಂತ ಕರಿತೀವಿ. ಆಮೇಲೆ ಆ ವಿಧಾನಕ್ಕೆ ನಾವೇನು ಕರಿತೀವಿ, ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಓಕೆ, ಆಪ್ಷನ್ಸ್ ನೋಡೋಣ. ಆರ್ಗ್ಯಾನಿಸಮ್ಸ್ ದಟ್ ಪ್ರಿಪೇರ್ ದೇರ್ ಓನ್ ಫುಡ್. ಇದು ರಾಂಗ್. ಇವಕ್ಕೆ ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಬಿ ಆಪ್ಷನ್ ನೋಡ್ರಿ. ಆರ್ಗ್ಯಾನಿಸಮ್ಸ್ ದಟ್ ಫೀಡ್ ಆನ್ ಲೈವ್ ಹೋಸ್ಟ್ಸ್. ಅಂದರೆ ಜೀವಂತ ಇರುವಂತಹ ಜೀವಿಗಳಿಂದ ಆಹಾರವನ್ನು ಪಡೆದುಕೊಳ್ತಾವೆ ನೋಡ್ರಿ, ಅವಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪರಾವಲಂಬಿ ಅಥವಾ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಇದು ರಾಂಗ್. ಇದಕ್ಕೆ ಎಕ್ಸಾಂಪಲ್ ಕಸ್ಕುಟ ಕೊಡ್ಬೋದು, ಜಿಗಣೆ ಕೊಡ್ಬೋದು, ಸೊಳ್ಳೆ ಕೊಡ್ಬೋದು, ಹೌದಾ, ಉಣ್ಣೆ ಕೊಡ್ಬೋದು. ಆಮೇಲೆ ಆಪ್ಷನ್ ಸಿ ನೋಡ್ರಿ. ಆರ್ಗ್ಯಾನಿಸಮ್ಸ್ ದಟ್ ಆಪ್ಟೈನ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಆರ್ಗ್ಯಾನಿಸಮ್ಸ್ ದಟ್ ಟ್ರ್ಯಾಪ್ ಆ್ಯಂಡ್ ಡೈಜೆಸ್ಟ್ ಇನ್ಸೆಕ್ಟ್ಸ್. ಇವು ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಇವು, ಹೌದಾ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಆರ್ಗ್ಯಾನಿಸಮ್ಸ್ ದಟ್ ಆಪ್ಟೈನ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್. ಓಕೆ, 8ನೇ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕರೆಕ್ಟ್ ಎಕ್ಸಾಂಪಲ್ ಆಫ್ ಅ ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ ಕೇಳಿದ್ದಾರೆ. ಸಹಜೀವನಕ್ಕೆ ಒಂದು ಸರಿಯಾದ ಉದಾಹರಣೆಯನ್ನು ಕೇಳಿದ್ದಾರೆ ಅವರು. ಈ ಸಿಂಬಯೋಟಿಕ್ ರಿಲೇಷನ್ಶಿಪ್ಪಲ್ಲಿ ಒಂದು 3 ಥರದ್ದು ಬರ್ತಾವೆ. ಯಾವ್ಯಾವಪ್ಪ ಅಂತಂದ್ರೆ ಮ್ಯೂಚುವಲಿಸಮ್, ಕಮೆನ್ಸ್ಯಾಲಿಸಮ್, ಪ್ಯಾರಾಸೈಟಿಸಮ್. ಇವ್ರ ಬಗ್ಗೆ ಡೀಟೇಲ್ ಆಗಿ ನಾನು ಈ ಪಾಠದ ಥಿಯರಿ ಪಾರ್ಟನ್ನು ಡಿಸ್ಕಸ್ ಮಾಡುವಾಗ ಹೇಳಿದ್ದೀನಿ. ಸೊ ಹಿಂದಿನ ವಿಡಿಯೋದ ನೋಡಿ, ಅದು ಡಿಟೇಲಾಗಿ ಎಕ್ಸ್ಪ್ಲನೇಷನ್ಗೋಸ್ಕರ. ಆಪ್ಷನ್ಸ್ ನೋಡೋಣ ಈಗ. ಕಸ್ಕುಟ ಆನ್ ಅ ಮ್ಯಾಂಗೋ ಟ್ರೀ. ರಾಂಗ್ ಇದು. ಆಮೇಲೆ ಮಶ್ರೂಮ್ ಗ್ರೋಯಿಂಗ್ ಆನ್ ಅ ಡೆಡ್ ವುಡ್. ಇದು ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್ಗೆ. ವಿನಸ್ ಫ್ಲೈ ಟ್ರ್ಯಾಪ್ ಕ್ಯಾಚಿಂಗ್ ಇನ್ಸೆಕ್ಟ್ಸ್. ಇದು ಇನ್ಸೆಕ್ಟಿವರಸ್ ಪ್ಲಾಂಟಿಗೆ ಎಕ್ಸಾಂಪಲ್. ಸೊ ದ ರೈಟ್ ಆನ್ಸರ್ ಈಸ್ ಲೈಕನ್ಸ್ ಅಂತೆ. ಓಕೆ, ಲೈಕನ್ಸ್ ಅಂತಂದರೆ ಕಲ್ಲು ಹೂವುಗಳು ಅಂತ ಹೇಳ್ತೀವಿ. ಈ ಕಲ್ಲು ಹೂವುಗಳಲ್ಲಿ 2 ಜೀವಿಗಳು ಸಹ ಜೀವನವನ್ನು ನಡೆಸ್ತವೆ. ಯಾವ್ಯಾವಪ್ಪ ಅಂತಂದ್ರೆ ಒಂದನೇದು ಫಂಗೈ ಅಂತೇಳಿ, ಫಂಗೈ. ಇನ್ನೊಂದು ಯಾವುದಪ್ಪ ಅಂತಂದ್ರೆ ಆಲ್ಗೆ, ಹೌದಾ. ಫಂಗೈ ಅಂತಂದರೆ ಶಿಲೀಂಧ್ರ, ಆಲ್ಗೆ ಅಂತಂದ್ರೆ ಶೈವಲ ಅಂಥೇಳಿ. ಈ ಶಿಲೀಂಧ್ರ ಅಥವಾ ಫಂಗೈ ಏನು ಮಾಡ್ತೈತಪ್ಪ ಅಂತಂದ್ರೆ ಈ ಆಲ್ಗೆಗೆ
ಆಶ್ರಯವನ್ನು ನೀಡ್ತದೆ, ಮಿನರಲ್ಸ್ ಎಲ್ಲ ನೀಡ್ತದೆ, ವಾಟರನ್ನು ನೀಡ್ತದೆ. ಓಕೆ, ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಈ ಆಲ್ಗೆ ಏನು ಮಾಡ್ತದೆ ಅಂತಂದ್ರೆ ಫೋಟೋಸಿಂಥಸಿಸ್ ಮಾಡಿ ಆಹಾರವನ್ನು ನೀಡ್ತದೆ. ಯಾವುದಕ್ಕೆ? ಫಂಗೈಗೆ. ಓಕೆ, ಈ ಆಲ್ಗೆ ಫೋಟೋಸಿಂಥಸಿಸ್ ಯಾಕೆ ಮಾಡ್ತದಪ್ಪ ಅಂತಂದ್ರೆ ಅದರಲ್ಲಿ ಕ್ಲೋರೋಫಿಲ್ ಇದೆ, ಗ್ರೀನ್ ಪಿಗ್ಮೆಂಟ್ ಇದೆ. ಸೊ ಹಾಗಾಗಿ ಫಂಗೈನಿಂದ ಆಶ್ರಯ, ಮಿನರಲ್ಸ್, ವಾಟರ್ಸ್ ಇವನ್ನೆಲ್ಲ ತೆಗೆದುಕೊಂಡು ಅದು ಆ ಫೋಟೋಸಿಂಥಸಿಸ್ ಮಾಡಿ ಫಂಗೈಗೆ ನೀಡ್ತದೆ. ಸೊ ಈ ರೀತಿಯಾಗಿ ಆಲ್ಗೈ ಮತ್ತು ಫಂಗೈ ಈ ಲೈಕನ್ಸ್ನಲ್ಲಿ ಸಹ ಬಾಳ್ವೆಯನ್ನು ನಡೆಸಿದವು. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಲೈಕನ್ಸ್. 9ನೇ ಪ್ರಶ್ನೆ ನೋಡೋಣ. ಇನ್ ಅ ಸೈನ್ಸ್ ಕ್ಲಾಸ್ ಅ ಟೀಚರ್ ಡೆಮಾನ್ಸ್ಟ್ರೇಟ್ that oxygen is released during photosynthesis. Which experiment can best prove this ಅಂತ ಕೇಳಿದ್ದಾರೆ. ಓಕೆ, ಅಂದರೆ ವಿಜ್ಞಾನ ತರಗತಿಯಲ್ಲಿ ಶಿಕ್ಷಕನು ಫೋಟೋಸಿಂಥಸಿಸ್ ಸಮಯದಲ್ಲಿ ಆಮ್ಲಜನಕ ಬಿಡುಗಡೆಗೊಳ್ಳುವುದನ್ನು ತೋರಿಸುತ್ತಾರೆ. ಇದನ್ನು ತೋರಿಸಲು ಯಾವ ಪ್ರಯೋಗವು ಉತ್ತಮ ಅಂತ ಕೇಳಿದ್ದಾರೆ. ಆಮ್ಲಜನಕ ಲಿಬರೇಟ್ ಆಯಿತು, ಹೊರಗೆ ಅದು ಬಿಡುಗಡೆ ಆಯಿತು ಅಂತ ತೋರ್ಸೋಕ್ಕೆ ಯಾವ ಎಕ್ಸ್ಪೆರಿಮೆಂಟನ್ನು ಮಾಡ್ಬೋದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಬಾಯ್ಲಿಂಗ್ a leaf and adding iodine solution. ಇದು ರಾಂಗ್. ಇದು ಟೆಸ್ಟ್ ಫಾರ್ ಸ್ಟಾರ್ಚಿಗಿದೆ, ಸೊ ರಾಂಗ್ ಆಗ್ತದೆ ಇದು. ಪ್ಲೇಸಿಂಗ್ ಅ ವಾಟರ್ ಪ್ಲಾಂಟ್ ಫಾರ್ ಎಕ್ಸಾಂಪಲ್ ಹೈಡ್ರಿಲಾ ಇನ್ ಅ ಸನ್ಲೈಟ್ ಆ್ಯಂಡ್ ಕಲೆಕ್ಟಿಂಗ್ ಗ್ಯಾಸ್ ಬಬಲ್ಸ್, ಇದು ಕರೆಕ್ಟ್ ನೋಡ್ರಿ. ಈ ಥರ ಒಂದು ಹೈಡ್ರಿಲಾ ಪ್ಲಾಂಟ್ ಅಂದ್ಕೊಳ್ಳೋಣ. ಅದನ್ನ ಹೈಡ್ರಿಲಾ ಪ್ಲಾಂಟ್ ಎಲ್ಲಿರ್ತದಪ್ಪ ಅಂತಂದ್ರೆ ವಾಟರ್ನಲ್ಲಿ ಬೆಳೆಯುವಂಥ ಪ್ಲಾಂಟ್ ಅದು, ಹೌದಾ? ಜಲಚರ ಸಸ್ಯ ಅದು, ನೀರಿನಲ್ಲಿ ಬೆಳೆಯುವಂಥ ಸಸ್ಯ. ಅದನ್ನು ಈ ಥರ ಸನ್ಲೈಟಲ್ಲಿ ಇಟ್ಟರೆ ಅದು ಫೋಟೋಸಿಂಥಸಿಸ್ ಮಾಡ್ತದೆ. ಆಮೇಲೆ ಈ ಸಣ್ಣ ಸಣ್ಣ ಗುಳ್ಳೆಗಳು ಈ ರೀತಿ ಮೇಲೆ ಬರ್ತಾವೆ. ಅದೇ ಏನಪ್ಪ ಅಂತಂದ್ರೆ ಆಕ್ಸಿಜನ್ ಲಿಬರೇಟ್ ಆಗಿರ್ತದೆ, ಹೌದಾ? ಈ ಥರ ಸಣ್ಣ ಸಣ್ಣ ಗುಳ್ಳೆಗಳು ಮೇಲೆ ಬರ್ತದೆ ಅಂದರೆ ಅದು ಆಕ್ಸಿಜನ್ನು ಲಿಬರೇಟ್ ಆಗೈತೆ ಅಂತ ಹೇಳಿರ್ತ ಈ ಹೈಡ್ರಿಲಾ ಪ್ಲಾಂಟ್ನಿಂದ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಆಗ್ತದೆ ಇದಕ್ಕೆ. ಓಕೆ, ಮುಂದಿನ ಆಪ್ಷನ್ಸ್ ನೋಡೋಣ. ಮೆಜರಿಂಗ್ ಶುಗರ್ ಕಂಟೆಂಟ್ ಇನ್ ದಿ ಪ್ಲಾಂಟ್, ರಾಂಗು. ಟೆಸ್ಟಿಂಗ್ ದಿ ಸಾಯಿಲ್ ಫಾರ್ ನೈಟ್ರೋಜನ್, ರಾಂಗು. ಸೊ ದ ರೈಟ್ ಆನ್ಸರ್ ಈಸ್ 9ನೇ ಕ್ವಶನ್ಗೆ ಬಿ, ಪ್ಲೇಸಿಂಗ್ ವಾಟರ್ ಪ್ಲಾಂಟ್ ಹೈಡ್ರಿಲಾ ಇನ್ ಸನ್ಲೈಟ್ ಆ್ಯಂಡ್ ಕಲೆಕ್ಟಿಂಗ್ ಗ್ಯಾಸ್ ಬಬಲ್ಸ್ ಅಂತೇಳಿ. ಓಕೆ, ಹಾಂ, ಎಕ್ಸ್ಪ್ಲನೇಷನ್ ಇದೆ ನೋಡಿರಿ. ವೆನ್ ವಾಟರ್ ಪ್ಲಾಂಟ್ ಲೈಕ್ ಹೈಡ್ರಿಲಾ ಈಸ್ ಪ್ಲೇಸ್ಡ್ ಇನ್ ಸನ್ಲೈಟ್ ಇಟ್ ರಿಲೀಸಸ್ ಆಕ್ಸಿಜನ್ ಬಬಲ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್, ಪ್ರೂವಿಂಗ್ ದ್ಯಾಟ್ ಆಕ್ಸಿಜನ್ ಈಸ್ a byproduct of photosynthesis. ಓಕೆ, 10ನೇ ಪ್ರಶ್ನೆ ಹೋಗೋಣ. Why do some plants grow well in nitrogen poor soils despite nitrogen being essential for plant growth? ಓಕೆ, ನೈಟ್ರೋಜನ್ ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾಗಿದ್ದರೂ ಕೆಲವು ಸಸ್ಯಗಳು ನೈಟ್ರೋಜನ್ ಕೊರತೆಯ ಮಣ್ಣಿನಲ್ಲಿ ಸುಲಭವಾಗಿ ಬೆಳೆಯುವ ಕಾರಣ ಏನು ಅಂತ ಕೇಳಿದ್ದಾರೆ. ಓಕೆ, ನೈಟ್ರೋಜನ್ ಬೇಕಾಗಿದ್ದರೂ ಸಹ ಅವು ನೈಟ್ರೋಜನ್ ಕಮ್ಮಿ ಇರುವಂತಹ ಮಣ್ಣಿನಲ್ಲಿ ಬೆಳೆಯಬಲ್ಲವು. ಓಕೆ, ಆ ಬೆಳಿಬೇಕಪ್ಪ ಅಂದ್ರೆ ಅದಕ್ಕೆ ಮಾಡ್ಕೊಂಡಂತಹ ಏನು ಮಾರ್ಪಾಡು ಏನು ಅದರಲ್ಲಿ ಅಂತ ವ್ಯವಸ್ಥೆ ಏನಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ದೇ ಸ್ಟೋರ್ ನೈಟ್ರೋಜನ್ ಇನ್ ದೇರ್ ರೂಟ್ಸ್, ರಾಂಗ್. ಅವುಗಳ ರೂಟ್ನಲ್ಲಿ ನೈಟ್ರೋಜನನ್ನು ಸ್ಟೋರ್ ಮಾಡೋದಿಲ್ಲ. ದೇ ಯೂಸ್ ಸ್ಟೋರ್ಡ್ ಗ್ಲುಕೋಸ್ ಇನ್ಸ್ಟೆಡ್ ಆಫ್ ನೈಟ್ರೋಜನ್, ರಾಂಗ್. ದೇ ಹ್ಯಾವ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇನ್ ದೇರ್ ರೂಟ್ಸ್, ಇದು ಕರೆಕ್ಟ್ ನೋಡಿರಿ. ಓಕೆ, ಯಾಕಂತಂದ್ರೆ ಈ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಬರ್ತಾವೆ ನೋಡಿರಿ, ದ್ವಿದಳ ಸಸ್ಯಗಳು. ಫಾರ್ ಎಕ್ಸಾಂಪಲ್ ಬಟಾಣಿ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಇವುಗಳ ರೂಟ್ಗಳನ್ನ ನೋಡಿದರೆ ಈ ಥರ ಗಂಟುಗಳಾಗಿರ್ತವೆ. ಈ ಥರ ಈ ರೂಟ್ಗಳನ್ನ ಈ ಥರ ನೋಡಿದರೆ ಇಲ್ಲಿ ಗಂಟುಗಳಾಗಿರ್ತಾವೆ. ಈ ಗಂಟು ಯಾಕೆ ಆಗ್ತದಪ್ಪ ಅಂತಂದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂಥೇಳಿ ಅದರಿಂದ ಅದರ ರೂಟ್ಗಳು ಇನ್ಫೆಕ್ಷನ್ ಆಗಿರ್ತವೆ. ಓಕೆ, ಅಂದರೆ ಆ ರೈಸೋಬಿಯಂ ಬ್ಯಾಕ್ಟೀರಿಯಾ ಇವುಗಳ ರೂಟ್ನಲ್ಲಿ ಅದು ಮಲ್ಟಿಪ್ಲೈ ಆಗ್ತಾವೆ. ಆಮೇಲೆ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡ್ತಾವಪ್ಪ ಅಂತಂದ್ರೆ ಗ್ಯಾಸಿಯಸ್ ಫಾರ್ಮ್ನಲ್ಲಿರುವಂತಹ ನೈಟ್ರೋಜನ್ನ ಸಾಲ್ಯುಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾವೆ. ಆಮೇಲೆ ಈ ಗಿಡದ ಬೇರುಗಳು ನೀರಿನ ಜೊತೆಗೆ ಈ ಸಾಲ್ಯುಬಲ್ ಫಾರ್ಮ್ನಲ್ಲಿರುವ ನೈಟ್ರೋಜನನ್ನು ಹೀರ್ಕೊಳ್ತಾವೆ. ಓಕೆ, ಸೊ ಹೀಗಾಗಿ ಅವು ಮಣ್ಣಿನಲ್ಲಿ ನೈಟ್ರೋಜನ್ ಕಮ್ಮಿ ಇದ್ದರೂ ಸಹ ಈ ರೈಸೋಬಿಯಂ ಬ್ಯಾಕ್ಟೀರಿಯಾದಿಂದ ನೈಟ್ರೋಜನನ್ನು ಪಡೆದುಕೊಳ್ತಾವೆ. ಆಮೇಲೆ ಆಪ್ಷನ್ ಡಿ ನೋಡ್ರಿ, ದೇ ಅಬ್ಸಾರ್ಬ್ ನೈಟ್ರೋಜನ್ ಡೈರೆಕ್ಟ್ಲಿ ಫ್ರಮ್ ದ ಏರ್, ರಾಂಗ್ ಇದು. ಸೊ
So the right answer for 10th question is option C. They have nitrogen fixing bacteria in their roots. ಯಾವುದಪ್ಪ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂದರೆ ರೈಸೋಬಿಯಮ್ ಅಂತೇಳಿ. ಓಕೆ, ಸೊ ಇನ್ನೂ ಸುಮಾರು ಒಂದು 20 ಅಂದರೆ ಒಂದು 11 ಕ್ವಶನ್ಸ್ ಇದ್ದಾವೆ. ಇವುಗಳನ್ನ ಮುಂದಿನ ವಿಡಿಯೋದಲ್ಲಿ ಮಾಡೋಣ. ಆಲ್ರೆಡಿ ವಿಡಿಯೋ ಲೆಂತ್ 20 ಮಿನಿಟ್ಸ್ ಆಗಿದೆ. ಓಕೆ, ಸೊ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.